ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ದೇವರಗೋನಾಲ್ ಗ್ರಾಮ ಪಂಚಾಯಿತಿಯಲ್ಲಿ ಮತ್ತು ಪತ್ತಿನ ಸಹಕಾರ ಬ್ಯಾಂಕಿನಲ್ಲಿ ದಾಸಶ್ರೇಷ್ಠ ಕನಕದಾಸರ ಜಯಂತ್ಯುತ್ಸವ ಕಾರ್ಯಕ್ರಮ ಆಚರಿಸಲಾಯಿತು. ಜಿಲ್ಲೆಯ ಯುವ ರಾಜಕೀಯ ಮುಖಂಡರಾದ ವೆಂಕಟೇಶ್ ಬೇಟೆಗಾರ ಅವರು ಕನಕದಾಸರ ಭಾವಚಿತ್ರಕ್ಕೆ ಹೂಮಾಲೆ ಹಾಕಿ ನಮನ ಸಲ್ಲಿಸಿದರು. ದೀಪ ಬೆಳಗಿ ಪ್ರಾರ್ಥಿಸಿದರು. ಅವರು ಈ ಸಂದರ್ಭದಲ್ಲಿ ಮಾತನಾಡಿ, ಕನಕದಾಸರ ನುಡಿಮುತ್ತುಗಳು ಇಂದಿಗೂ ಪ್ರಸ್ತುತವಾಗಿವೆ. ಅನಾಚಾರ, ಮೂಢನಂಬಿಕೆ ಆಚರಣೆ ವಿರುದ್ಧ ಹರಿತವಾಗಿ ಅವರು ದಾಸ ಸಾಹಿತ್ಯವನ್ನು ಬಳಸಿದ್ದಾರೆ. ಅವರ ಭಕ್ತಿ ಭಾವದಲ್ಲಿ ಸಮಾನತೆ, ಸ್ತ್ರೀ ಸ್ವಾತಂತ್ರ್ಯ, ಜಾತ್ಯತೀತ ಮೌಲ್ಯಗಳು ಅಡಗಿವೆ. ಮಹಾತ್ಮರ ಜಯಂತಿ, ಜನ್ಮ ದಿನಾಚರಣೆ ಜೊತೆಗೆ ಅವರ ಆದರ್ಶಗಳನ್ನು ನಾವು ಪಾಲಿಸಬೇಕೆಂದು ಕರೆ ಕೊಟ್ಟರು. ಹಯ್ಯಲಿಂಗೇಶ್ವರ ತಾತನವರಾದ ಗ್ರಾಮದ ಮುಖಂಡರಾದ ವೆಂಕಟೇಶ್ ಬೇಟೆಗಾರ ಮಾತನಾಡಿ, ಕನಕದಾಸರು ಅನೇಕ ಕೀರ್ತನೆಗಳ ಮುಖಾಂತರ ಸಮಾಜಕ್ಕೆ ಸರಿದಾರಿಗೊಯ್ಯುವ ಸಂದೇಶ ಸಾರಿ ಶ್ರೇಷ್ಠರೆನಿಸಿಕೊಂಡರು ಎಂದರು. ಗ್ರಾಮ ಮುಖಂಡರಾದ ದೇವೇಂದ್ರಪ್ಪ ಚಿಕ್ಕನಹಳ್ಳಿ, ಮಲ್ಲಯ್ಯ ದೇವರು, ಬಸವರಾಜ್ ಕೋತಿಗುಡ್ಡ, ನಾನೇಗೌಡ, ಹನುಮಂತರಾಯ ಗೌಡ, ನಿಂಗಣ್ಣ ಕಮತ್ತಗಿ, ನಿಂಗಣ್ಣ ಬಾರ್ಡರ್, ಬಲ್ಬಿನ್ ದಳವಾಯಿ, ಅಮಲಯ್ಯ ಬೇಟೆಗಾರ, ಹನುಮಂತು ಮ್ಯಾಗನಮನಿ, ತಿಮ್ಮಯ್ಯ ಕನ್ನಳ್ಳಿ, ನಾಗಪ್ಪ ಚಿಕ್ಕನಹಳ್ಳಿ, ಭೀಮಣ್ಣಗಡ್ಡ, ಈಶ್ವರ್ ಕಂಬಾರ, ಸಣ್ಣ ದೇಸಾಯಿ, ದೇವೇಂದ್ರಪ್ಪ ಗೌಡ ಉಪಸ್ಥಿತರಿದ್ದರು. ಕನಕದಾಸರ ಜಯಂತ್ಯೋತ್ಸವದ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಶ್ರೀ ಹಯ್ಯಲಿಂಗೇಶ್ವರ ಅರ್ಚಕರಾಗಿರ್ತಕ್ಕಂಥ ದಾಸನವರಲ್ಲಿ ವಂದಿಸುತ್ತಾ, ಹಾಗೆ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಸರ್ವ ಸದಸ್ಯರಲ್ಲಿ ಮತ್ತು ವಾಲ್ಮೀಕಿ ಸಂಘದ ಅಧ್ಯಕ್ಷರು ಸರ್ವ ಸದಸ್ಯರಲ್ಲಿ ಮತ್ತು ಗಂಗಾ ಮತಸ್ಥರ ಅಧ್ಯಕ್ಷರು ಹಾಗೂ ಸರ್ವ ಸದಸ್ಯರಲ್ಲಿ ಮತ್ತು ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷರು